ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಮನೆ ಬಿಟ್ಟಾಗ 1:15 ಆಯಿತು. ತುಂಬ ಲೇಟ್ ಆಯ್ತಂತೆ. ನೀಲಗಿರಿ ಸಸಿಗಳನ್ನ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಬೇಕಂತೆ. ಹಾಗಾಗಿ ತುಂಬ ಲೇಟ್ ಆಯಿತು ಅಂತ ಹೇಳಿದ್ರು. ಅಲ್ಲಿಂದ ಹೊರಟ್ವಿ ನಾವೀಗ ಊರ ಕಡೆಗೆ. ಬೆಳಗ್ಗೆಯಿಂದ ಚೆನ್ನಾಗಿಯೇ ಮಳೆ ಇತ್ತು. ಒಂದು ಕಡೆ ಬಿಸಿಲಿತ್ತು, ಆಮೇಲೆ ಒಂದು ಕಡೆ ತುಂಬ ಚೆನ್ನಾಗಿ ಮಳೆ ಸಿಕ್ತು. ಮಳೆ ಚೆನ್ನಾಗಿ ಆಗಬೇಕು ನಡೋದಕ್ಕೆ, ಹಾಗಾಗಿನೇ ಸ್ವಲ್ಪ ಲೇಟಾಗಿಯೇ ನಾವು ನಡ್ತಾಯಿದ್ವಿ. ಗೊತ್ತಲ್ವಾ, ಈ ಸಲ ಮಳೆಗಾಲ ಶುರುವಾಗಿದ್ದೆ ಜೂನ್ ಮುಗಿದ ನಂತರ. ಹಾಗೆ ನಾವೀಗ ಕೆಲಸದವರು ನಮ್ಮ ಕಾರಲ್ಲೇ ಇದ್ದಾರೆ. ಹಾಗಾಗಿ ನಾನು ಯಾವುದೇ ರೀತಿಯಾಗಿರೋ ಮಾತಾಡಿರೋ ಆ ಥರದ್ದೇನೋ ವ್ಲಾಗ್ನ ಮಾಡ್ಕೊಳ್ಲಿಲ್ಲ. ಮತ್ತು ಅವರೆಲ್ಲ ಇದ್ದಾಗ ನಂಗೆ ಮಾತಾಡೋಕೆ ಒಂಥರ ಅನಿಸುತ್ತಲ್ಲ, ಹಾಗೇ ಈಗ ಹೀಗೆ ಕೂಡ ಬಂದ್ವಿ. ನಾವು ಊರಿಗೆ ಬಂದಾಗ 3 ಗಂಟೆ ಆಗಿತ್ತು. ಬಂದ ತಕ್ಷಣ ಫಸ್ಟ್ ಊಟಕ್ಕೆ ಹಾಕು ಅಂತ ಹೇಳಿದ್ರು. ಅದು ಟ್ಯಾಕ್ಟ್ರು ಬಂದ ತಕ್ಷಣ ಮತ್ತೆ ಇಳಿಸಿ ಮತ್ತು ನಾವು ಹೊರಡಬೇಕಿತ್ತಲ್ವ. ನಾವು ಅಂದ್ಕೊಂಡಿದ್ದೇ ಒಂದು, ಅದು ಆಗಿದ್ದೇ ಒಂದು ಅನ್ನೋ ಥರ ಆಯಿತು ಊರಲ್ಲಿ. ನಾವೇ ಬೇಗ ಆಗಿಬಿಡುತ್ತೆ ಅಂತ ನಮ್ಮ ಮನೆಯವರು ಅಂದ್ಕೊಂಡಿದ್ರಂತೆ. ಆದರೆ ಆಗೋಷ್ಟೊತ್ತಿಗೆ ಟೈಮು 6:15 ಆಯಿತು. ಮನೆಗೆ ಹೋದಾಗ ಅಮ್ಮ ಅಡುಗೆ ಎಲ್ಲ ಮಾಡಿ, ಅಮ್ಮ ಹುಷಾರಿರಲಿಲ್ಲ, ಅವರಿಗೆ ಮಲಗಿಬಿಟ್ಟಿದ್ರು. ನಾನು ಅವ್ರು ಮಲಗಿದ್ದು ನೋಡಿ, ಯೋದೇವ್ರೆ ಅಡುಗೆ ಮಾಡಿದ್ದಾರೆ ಇಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ಆದರೆ ಅಡುಗೆ ಎಲ್ಲ ಆಗಿತ್ತು. ನವಿಲು ಕೋಸಿನ ಸಾಂಬಾರು ಮಾಡಿದ್ರು. ಅದು ಬೆಳಗ್ಗೆ ಕಳಲೆ ಪಲ್ಯ ಮತ್ತು ರೊಟ್ಟಿ ಮಾಡೋಕ್ಕೆ ಮಾಡಿದ್ರಂತೆ. ಅವ್ರಿಗೆ ಬೆಳಗ್ಗೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲಂತೆ. ತಿನ್ನೋಕ್ಕೆ ಅಂತ ಒಂಚೂರು ಉಪ್ಪಿಟ್ಟು ಮಾಡಿಕೊಂಡು ರೊಟ್ಟಿ ಉಳ್ಳೆ ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ರು. ನಾವು ಬಂದಾಗ ರೊಟ್ಟಿ ಮಾಡ್ತಾಯಿದ್ರು. ಅನ್ನ ತುಂಬ ಜನ ಅಲ್ವಾ, ಹಾಗಾಗಿ ಅನ್ನನ ಅಮ್ಮ ಬಸ್ತಿದ್ರು ಗಡಿಗೆಯಲ್ಲಿನೇ. ಹಾಗೆ ನಾನೀಗ ಅವರಿಗೆ ಊಟಕ್ಕೆ ಬಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಮ್ಮ ಹಪ್ಪಳ ಕರೆದು ಕೊಟ್ಟರು. ಅಮ್ಮಂಗೆ ಗ್ಯಾಸ್ಟ್ರಿಕ್ ಆಗಿತ್ತು, ಹಾಗಾಗಿ ಅವ್ರು ಮಲಗಿದ್ರು. ಅವ್ರು ಊಟನೂ ಮಾಡಲಿಲ್ಲ. ಅವ್ರು ಒಂಚೂರು ಉಪ್ಪಿಟ್ಟು ತಿಂದಿದ್ರಂತೆ, ಹಾಗೆ ಊಟನೂ ಮಾಡಲಿಲ್ಲ. ಅವರು ಮಾಡು ಅಂದೆ, ಊಟ ಬೇಡ ಅಂದರು. ನಾನು ಅವರಿಗೆಲ್ಲ ಊಟಕ್ಕೆ ಬಡಿಸಿ ನಾನೀಗ ಊಟ ಮಾಡ್ತಾಯಿದ್ದೀನಿ. ಟ್ಯಾಕ್ಟ್ರಿಗೆ ಇನ್ನೂ ಬಂದಿರಲಿಲ್ಲ, ಅದಕ್ಕಾಗಿ ಅವರು ಕಾಯ್ತಾಯಿದ್ರು. ನಾವು ಕಾರಲ್ವಾ, ಬೇಗ ಬಂದ್ವಿ. ಟ್ಯಾಕ್ಟ್ರ್ ಬರೋದು ಲೇಟ್ ಆಗುತ್ತಲ್ವಾ, ಹಾಗಾಗಿ ಅವರು ಊಟ ಮಾಡಿ ಕಾಯ್ತಾ ಕುತ್ಕೊಂಡಿದ್ದಾರೆ. ನಾನು ಊಟ ಮಾಡಬೇಕಿದ್ರೆ 4 ಗಂಟೆ ಆಗಿತ್ತು. ಈಗ ನಾನು ಊಟನ ಮಾಡ್ತಾಯಿದ್ದೀನಿ. ಅಮ್ಮನ ಡೇರೆ ಗಿಡ ಎಲ್ಲ ಚೆನ್ನಾಗಾಗಿದ್ದಾವೆ. ನನ್ನನ್ನು ಕೇಳ್ತಾಯಿದ್ರು, ನಿನ್ನ ಡೇರೆ ಗಿಡ ಎಲ್ಲ ಏನಾಗಿದ್ದಾವೆ ಅಂತ. ನಂಗೆ ನಗು ಬಂತು. ಈ ವರ್ಷ ನನ್ನ ಹತ್ರ ಡೇರೆ ಗಿಡಗಳೇ ಇಲ್ಲ. ಏನಿದ್ರೆ ಒಂದು 5-6 ಇದ್ದಾವೇನೋ. ಅವನು ನಾನೇನು ಅಷ್ಟೊಂದು ನಿಗಾ ಮಾಡಿಲ್ಲ ಈ ಸಲ, ಯಾಕೋ ಗೊತ್ತಿಲ್ಲ, ನನಗೆ ಏನೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಊಟ ಮಾಡಿ ಕಾಯ್ತಾ ಕುತ್ಕೊಂಡಿದ್ವಿ. ಆಮೇಲೆ ಟ್ರ್ಯಾಕ್ಟ್ರ್ ಕೂಡ ಬಂತು. ಈಗ ಹಿತ್ಲಿಗೆ ತಗೊಂಡು ಹೋದರು ಟ್ರ್ಯಾಕ್ಟ್ರನ್ನ. ಆಮೇಲೆ ನಾನು, ತಮ್ಮ ಮತ್ತು ಇನ್ನೊಬ್ಬರು ಕೆಲಸದವರು ಟ್ರ್ಯಾಕ್ಟ್ರಲ್ಲಿ ಬಂದಿದ್ರಲ್ಲ, ಅವರು ಊಟ ಮಾಡಿದ್ರು. ಇನ್ನೊಬ್ಬರು ಊಟ ಮಾಡಲಿಲ್ಲ. ಊರಿಗೆ ಬಂದ ಊಟ ಆಯಿತು. ಎಲ್ಲರಿಗೂ ಊಟ ಎಲ್ಲ ಹಾಕಿದೆ. ನಾನು ನೀಲಗಿರಿ ಇಳ್ಸೋಕ್ಕೆ ಹೋಗಿದ್ದಾರೆ. ಬಂದಮೇಲೆ ನನಗೆ ಮಾತಾಡೋಕ್ಕೆ ಟೈಮ್ ಆಗಿಲ್ಲ. ನಾವು ಬಂದಾಗೆ 3 ಗಂಟೆ ಆಗಿತ್ತು. ಕೆಲಸದವರಿಗೆಲ್ಲ ಊಟ ಹಾಕಿದೆ. ಅಷ್ಟೊತ್ತಿಗೆ ಟ್ಯಾಕ್ಟ್ರವ್ರು ಬಂದರು. ಅವ್ರ ಮಧ್ಯೆ ನಾನು ಊಟ ಮಾಡ್ಕೊಂಡೆ. ಈಗ ಅದೇ ಇಳ್ಸೋಕ್ಕೆ ಹೋಗಿದ್ದಾರೆ. ಇನ್ನೇ ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾರೆ. ಅದಕ್ಕೆ ಅಮ್ಮಂಗೆ ಹಾಲು ಮೊಸರು ಚೋನ ಎಲ್ಲ ಹಾಕಿರಮ್ಮ ಅಂತ ಅಮ್ಮ ಎಲ್ಲ ಹಾಕಿ ಇಟ್ಟಿದ್ದಾರೆ. ಬಂದ ತಕ್ಷಣ ಹಾಗೆ ಟೀ ಆದರೆ ಟೀ ಕುಡ್ಕೊಂಡು ಹೋಗ್ತಿರೋದು. ಬೇರ್ಲೆಕಾಯಿ ಇದೆ ಇಲ್ಲ ಅಂತ ಹೇಳೋಣ ಅಂದ್ಕೊಂಡೆ. ಒಂದು ಸ್ವಲ್ಪ ಮಾತ್ರ ವ್ಲಾಗ್ ಆಗುತ್ತೆ. ನಾಳೆ ಏನಾದರೂ ಇದು ಏನಂದರೆ ಮತ್ತೆ ನೀಲಗಿರಿ ನಡೆಸೋದಂದ್ರೆ ನಾಳೆ ಬರಬೇಕು. ಅದಕ್ಕೆ ನಮ್ಮ ಮನೆಯವ್ರು ಇಲ್ಲೇ ಉಳಿತೀಯಾ ಅಂತಿದ್ರು. ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದರೆ ಉಳಿಯಲ್ಲ ನಾನು. ನಂಗೆ ಸ್ವಲ್ಪ ಮನೇಲಿ ಕೆಲಸ ಇದೆ. ಅಯ್ಯಮ್ಮ ನಡೆಯೋಕ್ಕಾಗ್ತಾಯಿಲ್ಲ. ಒಂಥರ ಹಿಂಗೆ ಏರ್ ಥರ ಇದೆಯಾ. ನೀಲಗಿರಿ ಸಸಿ ಇಳಿಸ್ತಾ ಇದ್ರು. ನಾನು 1 ಗಂಟೆ ಇದ್ದು ಹಾಗೆ ಬಂದೆ. ನಮ್ಮಮ್ಮ ಈ ಸಲ ತರಕಾರಿ ಹಾಕಿದ್ದಾರೆ. ನಮ್ಮ ಚಿಕ್ಕಪ್ಪನ ಮನೆ ಹಿತ್ತಲು ಪೂರ್ತಿ ಕ್ಲೀನ್ ಮಾಡಿಸಿದ್ದಾರೆ. ಈ ವರ್ಷ ಅಷ್ಟು ತರಕಾರಿ ಹಾಕಿದ್ದಾರೆ. ನಮ್ಮಮ್ಮರು ತರಕಾರಿನ ಬೆಳೆದು ಮಾರ್ತಾರಂತೆ. ನಮ್ಮ ಸ್ಮಿತನ ಮನೆಯವ್ರು ಬಂದಿದ್ರು, ಅವ್ರು ಮಾತಾಡ್ಸ್ಕೊಂಡು ಬಂದ್ವಿ. ಅವರು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಂತಿ ಬೇಲಿ ಎಲ್ಲ ಮಾಡಿ ಅವರು ಕ್ಲೀನ್ ಮಾಡಿಸಿದ್ದಾರೆ. ಚೆನ್ನಾಗಿ ಕಾಣ್ತಾಯಿತ್ತು ಮನೆ ಹತ್ರ ಅಂದೆ ನಾನು. ಮಳೆ ಬಂತು. ನಮ್ಮ ಮನೆಯವ್ರು ಮಳೆ ಇಲ್ಲ ಅಂತ ಇದ್ದರು. ನಾಳೆ ನಡೋಕ್ಕೆ ಇನ್ನೂ ಜನ ಸಿಕ್ಕಿಲ್ಲ. ಅಲ್ಲ, ನಾಳೆ ತಿಂಡಿ ಮಾಡಿದಾರೆ. ಎಂತ ಮಾಡೋದು ನಾನು ಎಂತ ಮಾಡಲಿ? ಅಲ್ಲ, ಅದನ್ನೇ ಗೊತ್ತಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ.
ಹೇಳಿದ್ರೆ ಮಾಡ್ಬೋದಾಗಿತ್ತು. ಅಲ್ಲ ಅದೇ ಇಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ನಾನು ಮುಂದ್ಗಡೆಗೆ ಬರ್ತೀನಿ, ನಾನು ಚಪ್ಪಲ್ ಹಾಕ್ಕೊಂಡಿದ್ದೀನ, ಹಂಗಾಗಿ ನಾನು ಅದನ್ನೇ ಅಂದೆ, ಅತ್ಲಾಗ ಉಪ್ಪಿಟ್ಟೆ ಮಾಡೋಣ ಅಂತ. ತುಂಬ ಜನ ಆಗ್ಬಿಡ್ತಾರ, ಒಂದು 20 ಜನ. ನಮ್ಮ ಅಮ್ಮನ ಮನೆ ಗಿಡ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ. ಬದನೆಕಾಯಿ ಕೊಯ್ಕೊಂಡ್ಲಮ್ಮ. ನಾನು ಮತ್ತು ಗಿಡ ನೆಡೋದಾದ್ರೆ ಇಲ್ಲೇ 2 ದಿನ ಉಳಿ ಪಯಣ ಆಗುತ್ತೋ ಏನೋ ಗೊತ್ತಿಲ್ಲ. ಒಂದು 2 ಕೊಯ್ಕೊಂತೀನಿ ಸುಮ್ಮನೆ, ಮತ್ತು ಇಲ್ಲೇ ಇದ್ದರೆ ಇಲ್ಲೇ ಆಗ್ತಾವೆ. ಅಷ್ಟು ತರಕಾರಿ ಬೆಳೆದಿದ್ದಾರೆ ನಮ್ಮಮ್ಮ. ಬೆಳಿತಾರಂತೆ, ಸಂತೆಯಲ್ಲಿ ತಂದು ಮಾರಷ್ಟು ತರಕಾರಿ ಹಾಕ್ಕೊಂಡಿದ್ದಾರೆ. ತೋರಿಸ್ತೀನಿ ನೋಡಿ ಗಿಡಗಳು ಏನು ಚೆನ್ನಾಗಿದ್ದಾವೆ ಅಂತ. ಬೇರೆ ಗಿಡ ಅಂತೂ ಅಷ್ಟು ಚೆನ್ನಾಗಿದ್ದಾವೆ, ಒಯ್ಯಿ ಅಂತಾರೆ. ನನಗೆ ಯಾಕೋ ಈ ವರ್ಷ ಏನೂ ಮಾಡೋ ಮೂಡಿಲ್ಲ. ನೆಕ್ಸ್ಟ್ ಇಯರ್ ಮಾಡ್ತೀನಮ್ಮ ಅಂದಿದ್ದೆ. ಬೇರೆ ಗಿಡಗಳು ಅಲ್ಲೂ ಎದುರುಗಡೆಗಿದ್ದಾವೆ. ಇದು ಟೊಮೆಟೊ, ಇದಷ್ಟು. ನಂಗೆ ಇವ್ರು ಬೆಳೆದ್ರೆ ತಲೆ ಬಿಸಿ ಇಲ್ಲ, ನಾನು ಬೆಳಿಬೇಕು ಅನ್ನೋದೇ ಇಲ್ಲ. ಇದು ಬದನೆ ಗಿಡ ಒಗ್ಗು ಹಾಕಿದ್ದಾರೆ, ನನಗೂ ಒಂದು ಸ್ವಲ್ಪ ನೆಟ್ಟಿಟ್ಟಿದ್ದಾರೆ. ಕುತ್ಕೊಂಡು ಮಾರಷ್ಟೇ ತರಕಾರಿ ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ ನಮ್ಮಮ್ಮ. ಅಷ್ಟು ಗಿಡ ಹಾಕಿದ್ದಾರೆ. ಓಹೋ, ಏನಾ ಇಲ್ಲಿ ಬಂದು ಕುತ್ಕೊಂಡಿದೆಯಲ್ಲ ಚಿಕ್ಕಪ್ಪನ ಮಗ, ನೀ ಅಲ್ಲಿದ್ಯಾ ಮೇಲೆ? ನಾನು ಬರೋದ್ರೊಳಗೆ ಬಂದಿದ್ದೀಯಾ? ಎದುರುಗಡೆ ತೋರಿಸ್ತೀನಿ. ಸೌತೆ ಬಳ್ಳಿ ಅಂತೂ ಹಾಕಿದ್ದಾರೆ, ಅದು ಹೇಳಬಾರ್ದು ಬಿಡಿ, ಅಷ್ಟು ಸೌತೆ ಬಳ್ಳಿ ಹಾಕಿದ್ದಾರೆ. ಸಾಕೆರಡೆ ಬದನೆಕಾಯಿ ತೋರಿಸ್ತೀನಿ ನಿಮಗೂ. ಅಮ್ಮಗೆ ಸಮಾಧಾನ ಆಗಲ್ಲ ನಿಮಗೆ ತೋರಿಸ್ತಿದ್ರೆ ಗಿಡನ. ಇದು ಡೇರೆ ಗಿಡ, ಅದು ಸೌತೆ ಬೀಜ ಬಳ್ಳಿ. ನಾನು ಸೌತೆ ಬಳ್ಳಿ ತಗೊಂಡು ಹೊಂಟಿದ್ದೀನಿ ಊರಲ್ಲಿ ನೆಡೋಣ ಅಂತ. ಹಾಗೆ ಅದು ಹೀರೆಗೆ ನೋಡಿ, ಕಂಬ ಎಲ್ಲ ರೆಡಿ ಆಗಿದೆ, ಹಬ್ಬದಕ್ಕೂ ರೆಡಿ ಆಗಿದೆ ಹೀರೆ. ಇದು ನಾನು ತಗೊಂಡು ಹೊರಟಿದ್ದೀನಿ ಸೌತೆ ಗಿಡ. ನಾಳೆ ಗೊತ್ತಿಲ್ಲ ಎಷ್ಟು ಜನ ಅಂತ. ಅದು ಅಷ್ಟೇ ಸೌತೆ ಬಳ್ಳಿ. ಅಲ್ಲಿ ಗೊಬ್ಬರ ಹಾಂ ಇದನ್ನ ಹಾಂ ಎಂಥ ಗಿಡ? ಹಾಂ ಚೆನ್ನಾಗಾಗೈತೆ, ನೋಡಿದೆ ನಾನು. ಮಳೆ ಅವೇನು ಗೂಟ ಅದಕ್ಕೆ ಅಲ್ಲ? ಹಾಂ ಹಾಂ ಮುಗಿತೇನ? ಟ್ಯಾಕ್ಟ್ರ್ ಹೊಣ್ತೇನಪ್ಪ. ಬೇರೆ ಗಿಡ ಚೆನ್ನಾಗಾಗ್ಯಾವಲ್ಲ. ಅಮ್ಮ ಸಂತೆಗೆಲ್ಲ ತರಕಾರಿ ಒಯ್ದು ಅಲ್ಲಿ ಮಾರ್ತಾರಂತ. ಅಷ್ಟು ತರಕಾರಿ ಹಾಕಿದಾರಂತ ಈ ವರ್ಷ, ತುಂಬ ಹಾಕಿದ್ದಾರೆ. ಗಿಡಗಳಂತೂ ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಾಗಿದ್ದಾವೆ. ನಾನಂತೂ ಈ ವರ್ಷ ಏನೂ ಮಾಡಿಲ್ಲ, ತರಕಾರಿ ಬೀಜಗಳು ಕೂಡ ಹಾಕಿಲ್ಲ. ಅದೇ ಅಮ್ಮನ ಹತ್ರ ಇಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅಮ್ಮ ಆವಾಗಲೇ ಅಂದರು ಒಯ್ಯಿ ಹಾಕು ಅಂತ. ನನಗೆ ಯಾಕೋ ಈ ಸಲ ಮನಸ್ಸೇ ಬರಲಿಲ್ಲ. ಟೈಮ್ ಬಂದು 5:15 ಆಯಿತು. ಮಳೆ ಬರ್ತಾಯಿದೆ, ಮೇಲೆ ಇಳಿಸ್ತಾ ಇದ್ದಾರೆ. ನಮ್ಮ ಮನೆಯವ್ರೇನು ಒದ್ದೆ ಆಗ್ತಾಯಿದ್ದಾರೇನೋ ಗೊತ್ತಿಲ್ಲ. ನೀ ಮಳೆ ಬರೋದಕ್ಕೂ ಬಂದ್ಯಾ? ನಾನು ಬಂದೆ ಹಂಗೇನೆ, ಅಲ್ಲಿ ಮಾತಾಡ್ತಾ ಇದ್ರ, ಹಂಗಾಗಿ ನಾನು ಬಂದೆ. ಆಗ್ಲಿಂದನೂ ಟ್ಯಾಕ್ಟರ್ ಸೌಂಡ್ ಕೇಳ್ದಂಗೆ ಅನ್ನಿಸ್ತಾ ಇದೆ. ಆದರೆ ಅಲ್ಲ, ಅದೇ ಬತ್ತಿ ಊರಿಗೆ ಹೊರಡಬೇಕು. ಅಮ್ಮಗೆ ಅದೇ ಟೀ ಮಾಡಮ್ಮ ಅಂದೆ, ಟೀಗೆ ಇಟ್ಟಿದ್ದಾರೆ. ಅವರಿಗೆ ಮೊನ್ನೆ ಏನೋ ಪಪ್ಸ್ ತಿಂದ್ರಂತೆ, ಶಿಲ್ಪಾರ್ ಬಂದಿದ್ರಂತೆ, ಅವತ್ತು ತಿಂದಿದ್ದಾರೆ. ಅದ್ರೊಳಗಡೆ ಇರೋ ಪಲ್ಯ ಏನೋ ಥರ ಆಗಿತ್ತು, ಏನೋ ಗೊತ್ತಿಲ್ಲಂತೆ. ಅವ್ರಿಗೆ ಗ್ಯಾಸ್ಟ್ರಿಕ್ ಶುರುವಾದಂಗಾಗಿ ಅವತ್ತು. ಆಮೇಲೆ ಅವತ್ತಿಂದ ಒಂಥರ ಹೊಟ್ಟೆನೇ ಸರಿ ಇಲ್ಲ ಅಂತ. ಅವ್ರು ಮಧ್ಯಾಹ್ನ ಊಟನೂ ಮಾಡಲಿಲ್ಲ. ನಾ ಬರೋದ್ರೊಳಗೆ ಒಂದು ರೊಟ್ಟಿ ತಿಂದಿದ್ರಂತೆ, ರೊಟ್ಟಿನೂ ಮಾಡಿರಲಿಲ್ಲ ಅವರು. ಆಮೇಲೆ ನಾನು ಫೋನ್ ಮಾಡಿ ಹೇಳಿದ್ದು ಅವ್ರಿಗೆ ಲೇಟ್ ಆಗಿತ್ತು ಇವತ್ತು ಅಡುಗೆ ಮಾಡೋಕ್ಕೆ. 10:30 ಆಗಿತ್ತಲ್ಲ ನಾ ಫೋನ್ ಮಾಡಿದಾಗ 10:30 ಆಗಿತ್ತು. ಅಷ್ಟ್ರ ಮೇಲೆ ಅನ್ನ ಸಾರು ಎಲ್ಲ ಮಾಡಿದರು. ಅದೇ ಒಂಚೂರು ಸಾರು ಒಯ್ಯಿ ಅಂತ ಕೊಟ್ಟಿದ್ದಾರೆ. ನಾನು ಚಪಾತಿ ಹಿಟ್ಟು ಕಲಸಿದ್ದಿದೆಯಲ್ಲ, ಅದೆರಡು ಚಪಾತಿ ಮಾಡಿ ಒಂಚೂರು ಅನ್ನ ಮಾಡ್ಕೊಂಡ್ರೆ ಅದೇ ಸಾಕಾಗುತ್ತೆ. ನಾಳೆಗೆ ಏನು ಅಂತ ಗೊತ್ತಿಲ್ಲ ಇನ್ನೂ. ನಮ್ಮನೆಯವ್ರ ಫೋನು ಇಲ್ಲೇ ಇಟ್ಟು ಹೋಗಿದ್ದಾರೆ.
ನಾಳೆ ನಡೆಸ್ತಾರೋ ಬಿಡ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ. ಅದು ಮಳೆ ಚೆನ್ನಾಗಿ ಬರ್ತಾ ಇದೆಯಾ, ಹಿಂಗೆ ಹದ ಇರಬೇಕು. ಹದ ಇದ್ದಾಗ ನಟ್ರೆ ಚೆನ್ನಾಗಾಗ್ತವೆ ಗಿಡ, ಬೇರು ಕೊಡ್ತವೆ. ಇಲ್ಲ ಅಂದರೆ ಬೇರು ಕೊಡಲ್ಲ. ನಾನು ಆ ಬಾಗಿಲೇ ಬಂದಾಗ ಇಲ್ಲಿ ಬಿಸಿಲು ಅದೆಲ್ಲ ನೋಡಿ ಅಯ್ಯಪ್ಪ ದೇವರೇ ನಡೆಸಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೇನಪ್ಪ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಮಳೆ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗೇನಲ್ಲ, ಸಣ್ಣಕ್ಕೆ ಬರ್ತಾ ಇದೆ. ಆದರೆ ನಿನ್ನೆ ಸಂಜೆ ಶುರುವಾಗಿದ್ದು ಬೆಳತಂಕ ಮಳೆ ಹೊಯ್ದಿದೆಯಂತೆ. ಆದರೆ ನಂಗೆ ಇಲ್ಲಿ ಬಂದಾಗ ಆ ಥರ ವಾತಾವರಣ ಏನೂ ಅನ್ನಿಸ್ಲಿಲ್ಲ. ನಮ್ಮನೆಯವರು ಅಂದರು ನಮ್ಮ ಕಡೆನೇ ಮಳೆ ಚೆನ್ನಾಗಾಗಿದೆ ಅಂತ. ಯಾವಾಗಲೂ ಈ ಕಡೆನೇ ಮಳೆ ಚೆನ್ನಾಗಾಗೋದು, ನಮ್ಮ ಕಡೆ ಸ್ವಲ್ಪ ಮಳೆ ಕಮ್ಮಿ. ಹೋದ ವರ್ಷ ಅಂತೂ ನಮ್ಮಮ್ಮ ಯಾವಾಗ ಕೇಳಿದಾಗೂ ಮಳೆ ಮಳೆ ಕಣೆ ಅನ್ನೋರು. ನಮ್ಮ ಕಡೆ ಅಷ್ಟೊಂದು ಮಳೆ ಇರ್ತಿರಲಿಲ್ಲ. ಈ ಸಲ ನಮ್ಮ ಕಡೆನೇ ಮಳೆ ಚೆನ್ನಾಗೈತಿ ಇದ್ದಿದ್ರಲ್ಲಿ. ಮಳೆ ಬೇರೆ ಬರ್ತಾ ಇದೆ. ಛತ್ರಿನೂ ಒಯ್ದಿಲ್ಲ ಇವರು. ಪಾಪ ಕೆಲಸದವರು ಏನೂ ತಗೊಬಂದಿರಲಿಲ್ಲ, ಅಂದರೆ ಹಾಕ್ಕೊಳ್ಳೋಕ್ಕೆ ರೈನ್ ಕೋಟು ಆ ಥರದ್ದು ಏನನ್ನು ಈ ಥರ ಮಳೆಲೇ ಇಳಿಸ್ತಾ ಇದ್ರು. ಜೋರಾಗೂ ಮಳೆ ಬರ್ತಾ ಇರಲಿಲ್ಲ, ಸಣ್ಣದಾಗಿ ಮಳೆ ಬರ್ತಾ ಇತ್ತು. ನಾನು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕಾಯ್ತಾನೇ ಇದ್ದೆ, ಬರಲೇ ಇಲ್ಲ. ಚಿಕ್ಕಪ್ಪನ ಮಗ ಇದ್ದ, ಅವನ ಜೊತೆಗೆ ನಾನು ಮಾತಾಡ್ತಾ ಹೊರಗಡೆನೇ ನಿಂತ್ಕೊಂಡಿದ್ದೆ. ನಮ್ಮನೆಯವರು ಬಂದ ತಕ್ಷಣ ಅರ್ಜೆಂಟ್ ಮಾಡ್ತಾರೆ, ಹೋಗೋಣ ಹೋಗೋಣ ಅಂತ ಹೇಳಿ. ಅದಕ್ಕೇ ನಾನೇನು ಅಂದ್ಕೊಂಡೆ ಅಂದರೆ, ಅಮ್ಮ ಇವ್ರು ಹಿಂಗೆ ಅರ್ಜೆಂಟ್ ಮಾಡ್ತಾರೆ, ನಂಗೆ ಏನೇನು ಹಾಕ್ಕೊಡ್ಬೇಕು ಅದೆಲ್ಲ ಹಾಕಿಡು ಅಂತ ಹೇಳಿದೆ. ನಮ್ಮಮ್ಮ ಎಲ್ಲ ಹಾಲು ಮೊಸರು ಎಲ್ಲ ಹಾಕಿ ಇಟ್ಟಿದ್ರು. ಆಮೇಲೆ ನಮ್ಮ ಮನೆಯವರು ಕೂಡ ಬಂದರು. ಇನ್ನೊಂದು 10 ನಿಮಿಷ ಆಗುತ್ತೆ ಅವ್ರು ಬರೋದು. ಟೀ ಮಾಡು ಅಂದರು. ನಾನು ಅವರು ಟೀ ಕುಡಿತಾ ಇದ್ದೀವಿ. ಹಾಗೆ ಬೆಳಗ್ಗೆ ಅಮ್ಮ ಉಪ್ಪಿಟ್ಟು ಮಾಡ್ಕೊಂಡಿದ್ರಲ್ಲ, ಅದನ್ನು ನಾನೊಂಚೂರು ಟೇಸ್ಟು ನೋಡೋಣ ಅಂತ ಹೇಳಿ ಒಂದು 2 ಚಮಚದಷ್ಟು ಉಪ್ಪಿಟ್ಟನ್ನು ಹಾಕ್ಕೊಂಡು ಬಂದೆ. ಚೆನ್ನಾಗಿತ್ತು. ಅವರು ಅದನ್ನು ತಿಂದಿರಲಿಲ್ಲ. ಅವರಿಗೆ ಫುಲ್ಲು ಗ್ಯಾಸ್ಟ್ರಿಕ್ ಆದಂಗಾಗಿ ಒಂಥರ ಆಗಿತ್ತು. ನಮ್ಮ ಮನೆಯವ್ರಿಗೆ ತಿನ್ನಿ ಅಂತೆ, ಅವರು ಬೇಡ ಅಂದರು. ಆಮೇಲೆ ಕೆಲಸದವರು ಕೂಡ ಬಂದರು. ಈಗ ನಾನು ಟೀಗೆ ಅಮ್ಮ ಇಟ್ಟಿದ್ದರು, ನಾನೀಗ ಅದಕ್ಕೆ ಹಾಲೆಲ್ಲ ಹಾಕಿ ಅದನ್ನು ಸೋಸ್ಕೊಡೋಣ ಅಂತ ಬಂದೆ. ಟೀ ಎಲ್ಲ ಕುಡಿದ್ಬಿಟ್ಟು ಈಗ ನಾವು ಊರ ಕಡೆ ಹೊರಟ್ವಿ. 6:15 ಏನೋ ಆಗಿತ್ತು ನಾವು ಊರು ಬಿಟ್ಟಾಗ. ಮಳೆ ನೋಡಿ ಚೆನ್ನಾಗಿ ಬರ್ತಾಯಿದೆ. ನಮ್ಮೂರು ರೋಡ್ ನೋಡಿದ್ರೆ ಯಪ್ಪ ದೇವ್ರೆ, ಟಾರ್ ರೋಡು ಮಣ್ಣು ರೋಡು ಏನು ರೋಡು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಟಾರ್ ಹಾಕಿದ್ದೆಲ್ಲ ಕಿತ್ತೋಗಿ ಊರು ತುಂಬ ಗುಂಡಿ 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 ಆಗಿದೆ. ಹಳೆ ಮನೆ ಹತ್ರ ಚಿಕ್ಕಮ್ಮ ಚಿಕ್ಕಪ್ಪನ ಮಗ ಇದು ನಿಂತಿದ್ರು. ನಾವು ಕಾರೇನು ನಿಲ್ಲಿಸಲಿಲ್ಲ. ಮತ್ತು ನನಗೂ ಗೊತ್ತಾಗಲಿಲ್ಲ ಇವರು ಇಷ್ಟು ಲೇಟ್ ಆಗುತ್ತೆ ಅಂತ. ಇನ್ನೊಂಚೂರು ಗೊತ್ತಾಗಿದ್ದರೆ ನಾನೊಂಚೂರು ಹೊತ್ತು ಅವ್ರ ಮನೆಗೂ ಕೂಡ ಹೋಗಿ ಬರ್ತಾಯಿದ್ದೆ. ಆಮೇಲೆ ನೆಕ್ಸ್ಟ್ ಡೇನೇ ನಾವು ಊರಿಗೆ ಬರೋದು ಅಂತ ಮಾತಾಡಿದ್ವಿ. ಆದರೆ ಯಾರೂ ಜನ ಸೆಟ್ ಆಗಲಿಲ್ಲ. ಆಮೇಲೆ ವ್ಲಾಗಲ್ಲಿ ಹೇಳ್ತೀನಿ ಯಾವಾಗ ಬಂದ್ವಿ ಏನು ಎತ್ತ ಅಂತ. ಹಾಗೆ ನಾವು ಈಗ ಊರ ಕಡೆ ಹೊರಟ್ವಿ. ನಾವು ಮನೆ ತಲುಪೋಷ್ಟೊತ್ತಿಗೆ 8 ಗಂಟೆ ಆಗೇ ಹೋಯಿತು. ಓಮಿನಿ ಎಲ್ಲ ಸ್ವಲ್ಪ ನಿಧಾನ ಆಗುತ್ತೆ. ಮತ್ತು ಕೆಲಸದವ್ರನ್ನ ನಾವು ಊರಿಗೆ ಬಿಟ್ಟು ಆನಂತರ ನಾವು ನಮ್ಮ ಮನೆಗೆ ಹೋದ್ವಿ. ಹಾಗೆ ಅಮ್ಮ ಸಾಂಬಾರು ತುಂಬ ಉಳಿದಿತ್ತು, ಹಾಗಾಗಿ ಅದನ್ನು ನಂಗೊಂದು ಸ್ವಲ್ಪ ಹಾಕ್ಕೊಟ್ಟಿದ್ರು. ನಂಗೆ ಯಾಕೋ ಹಸಿವು ಆದಂಗೆ ಆಗ್ತಾಯಿತ್ತು. ನಾನು ಬೆಳಗ್ಗೆನೇ ರಾಗಿ ಗಂಜಿ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಅಮ್ಮ ಮೊಸರು ನಾನು ಸ್ವಲ್ಪ ಮಾತ್ರ ಇಸ್ಕೊಂಡು ಬಂದೆ. ಗೋಧಿ ಹಿಟ್ಟನ್ನು ಕಲಸಿಟ್ಟು ಹೋಗಿದ್ದೆ ಅಲ್ವಾ, ಅದನ್ನೇ ನಾನೀಗ ಇಬ್ಬರಿಗೂ ಚಪಾತಿ ಮಾಡಿಕೊಂಡೆ. ಗ್ರೇವಿನೂ ಸ್ವಲ್ಪ ಇತ್ತು, ಅದನ್ನು ಒಂಚೂರು ಹಾಲು ಹಾಕಿ ಅದನ್ನು ಕೂಡ ಬಿಸಿ ಮಾಡಿಕೊಂಡ್ವಿ. ಚಪಾತಿ ತುಂಬಾ ಚೆನ್ನಾಗಾಗಿತ್ತು. ನಮ್ಮನೆಯವರು ಇಷ್ಟಪಟ್ಟರು, ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಗ್ರೇವಿಗೆ ನಾನು ಸ್ವಲ್ಪ ತೆಳು ಆಗಲಿ ಅಂತ ನೀರು ಹಾಕ್ಬಿಟ್ಟೆ, ಅಂದರೆ ಜಾಸ್ತಿ ಆಗಲಿ ಅಂತ ಸ್ವಲ್ಪ ನೀರು ಹಾಕ್ಬಿಡ್ತು. ಈ ಚಪಾತಿನ ನೀವು ಮಕ್ಕಳಿಗೆ ಮಾಡಿಕೊಡಿ. ಇದ್ರ ಜೊತೆಗೆ ಅಂದರೆ ಇದನ್ನು ಬಿಟ್ಟು ಬೀಟ್ರೋಟ್ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ. ರಾತ್ರಿ ಊಟ ಇದಾಗಿತ್ತು. 1:30 ಚಪಾತಿ ತಿಂದ್ವಿ. ನಾನು ಒಂದು ಮಾವಿನ ಹಣ್ಣು ತಿಂದೆ. ಅವರು ರಾಗಿ ಗಂಜಿ ಕುಡಿದ್ರು, ನಾನು ರಾಗಿ ಗಂಜಿ ಕುಡಿಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಊರಿಗೆ ಹೋಗಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಅದು ಅಮ್ಮನ ಗಾರ್ಡನ್ ಅಂತೂ ಪೂರ್ತಿ ತೋರಿಸಿದ್ದೀನಿ. ನನಗೆ ಅಷ್ಟು ಖುಷಿ ಆಗ್ತಾಯಿತ್ತು, ಆದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲೀನಾಗಿ ಅದು ಕ್ಯಾಪ್ಚರ್ ಆಗೋದಿಲ್ಲ. ನಿಜ ನೋಡಿದ್ರೆ ಗೊತ್ತಾಗೋದು. ನಿಜ ನಂಗೆ ಬಾಯಲ್ಲಿ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾದಮೇಲೂ ಊರಿನ ವ್ಲಾಗ್ಗಳು 1-2 ಬರ್ತವೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.